ಆದರೆ ಹೈಕೋರ್ಟು ಧಾರವಾಡ ಇದೇ ಒಂದು ಸಂವಿಧಾನದ ವಿರುದ್ಧ ಈಗಾಗಲೇ ಮಧ್ಯಂತರ ಆಜ್ಞೆಯನ್ನು ಕೊಟ್ಟಿಲ್ಲ. ಬಹಳ ಸ್ಪಷ್ಟವಾಗಿದೆ. ಪ್ರಜಾಪ್ರಭುತ್ವ ನಂಬಿಕೆ ಇಟ್ಟಂತ ಸರ್ಕಾರ ಇದೆ. ಸಂವಿಧಾನ ಮಾತಿಗೆ ರಾಹುಲ್ ಗಾಂಧಿ ಸರ್ಕಾರ, ಮಾತಿಗೆ ಸಿದ್ದರಾಮಯ್ಯ ಸರ್ಕಾರ. ಸಂವಿಧಾನ ಅಂತ ಹೇಳೋದು ಸಂವಿಧಾನ ವಿರುದ್ಧವೇ ಕೆಲಸ ಮಾಡಿ ಆಚಾರ ಹೇಳೋದು ಬಿಡುವುದಿಲ್ಲ, ಬದನೆಕಾಯಿ ಗಾದೆ ಇದೆ ಅಂತಕ್ಕಂಗೆ ಹಲವಾರು ಸಂವಿಧಾನದ ವಿರುದ್ಧ ಕೃತ್ಯಗಳಿದ್ದಾರೆ. ಒಂದು ರೀತಿಯಲ್ಲಿ ಜನರ ವಾಕ್ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸುವ, ಪ್ರಜಾಪ್ರಭುತ್ವದ ಎಲ್ಲ ನಾಗರಿಕ ಹಕ್ಕುಗಳನ್ನು ಮೊಟಕುಗೊಳಿಸುವಂಥ ಒಂದು ಕ್ರಮ ಈ ರಾಜ್ಯದಲ್ಲಿ ಪೊಲೀಸ್ ಆಡಳಿತ ತರೋದಕ್ಕೆ ರಾಜ್ಯ ಯತೀಂದ್ರ ಸಿದ್ದರಾಮಯ್ಯನವರು ಕೇಂದ್ರ ಚುನಾವಣಾ ರಾಜಕೀಯ ಪುಡಾರಿಗಳು ಈ ರೀತಿ ಹೇಳ್ಕೊಂಡು ಫೇಮಸ್ ಆಗಕ್ಕೆ ಹೋಗ್ತಿದ್ದಾರೆ. ಯಾಕೆ ಖರ್ಗೆ ಆಗಿರ್ಬೋದು ದೂರ ಆಗಿದೆ. ಚುನಾವಣೆ ಆಯೋಗ ಸಂವಿಧಾನಬದ್ಧವಾಗಿರುವಂಥ ರಚನೆ. ಚುನಾವಣೆ ಆಯೋಗ ಸಂವಿಧಾನದ ಪ್ರಮುಖ ಹುದ್ದೆಯನ್ನು ಅವರಿಗೆ ಟೀಕೆ ಮಾಡೋ ಮುಖಾಂತರ ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ. ಇದರ ಅರಿವು ಇಟ್ಕೋಬೇಕು. ಮತ್ತೆ ಯಾವ ಎಲೆಕ್ಷನ್ ಕಮಿಷನ್ನಿಂದ ಅವ್ರ ತಂದೆ ಮಕ್ಕಳು ಅವ್ರ MLA ಅದನ್ನೇ ತಿರಸ್ಕಾರ ಮಾಡುವಂಥ ವಿಧಾನ ಇರುತ್ತೆ. ಒಟ್ಟಾರೆ ಇದು ದೇಶದಲ್ಲಿ ಎಲ್ಲ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆ ಮೇಲೆ ಗುರಿ ಮಾಡಿ ಸಂಶಯ ಚಿಹ್ನೆ ಮಾಡಿ ಅರಾಜಕತೆ ಮೂಡಿಸುವಂಥ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್. ದೇಶಕ್ಕೆ ಬಹಳ ದೊಡ್ಡ ಅಪಚಾರ ಮಾಡ್ತಾರೆ. ನವೆಂಬರ್ ಸಿಎಂ ಕುರ್ಚಿ ವಿವಾಹವನ್ನು ಮುಚ್ಚಾಕೋದಕ್ಕೋಸ್ಕರ RSS ಹೇಳಿದಂತ ಅಲ್ಲ, ಈ ಸರ್ಕಾರ ಮೊದಲನೇ ದಿವಸದಿಂದನೂ ಅಭಿವೃದ್ಧಿಯನ್ನು ಮಾಡಲಿಲ್ಲ. ಅಭಿವೃದ್ಧಿ ಶೂನ್ಯ ಇದೆ. ಅದು ಮುಚ್ಚಿ ಹಾಕೋದಕ್ಕೆ ಒಂದಿಲ್ಲ ಒಂದು ಈ ಥರದ ಜನರಿಗೂ ಯಾವುದು ಪ್ರಯೋಜನ ಇಲ್ಲಿರುವಂತಹ ವಿಷಯಗಳನ್ನ ತಗೊಂಡು ಚರ್ಚೆ ಮಾಡ್ತಿರುವಂಥದ್ದು ಬಹಳ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಸರ್, ನವೆಂಬರ್ ಕ್ರಾಂತಿ ಬಗ್ಗೆ ಏನಾಗ್ಬೋದ? ಕ್ರಾಂತಿ ಶಾಂತಿ ಅಲ್ಲ, ಅವರು ಮಧ್ಯೆ ಏನು ಕ್ರಾಂತಿ ಇದೆ ಅದು ನಮ್ಗೆ ಸಂಬಂಧ ಇಲ್ಲ. ಆದರೆ ಇದೇ ಥರ ಆಡಳಿತ ಮಾಡಿದರೆ ಇವತ್ತು ರಾಜ್ಯದ ಜನ ಇವತ್ತು ಬಹಳಷ್ಟು ಬೇಸತ್ತಿದ್ದಾರೆ. ಅದ್ರ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಂದ ಇಂಥ ಆಡಳಿತ ನಿರೀಕ್ಷೆ ಮಾಡಿರಲಿಲ್ಲ. ಕಾಂಗ್ರೆಸ್ ರಾಣೆಬೆನ್ನೂರಲ್ಲಿ ರಸ್ತೆಯಲ್ಲಿ ಹೋಮ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿ ನೋಡಿದ್ರು ತಗ್ಗು ಗುಂಡಿಗಳ ಹತ್ರ ಹಾವೇರಿ ಜಿಲ್ಲೆಯಾದ್ಯಂತ. ನೋಡ್ರಿ, ಮೊದಲನೇದಾಗಿ ಈ ಸರ್ಕಾರ ಬಂದ ಮೇಲೆ ರಸ್ತೆಗಳ ನಿರ್ವಹಣೆಗೂ ಕೂಡ ದುಡ್ಡಿಲ್ಲ, ಖಾಲಿಯಾಗಿದೆ. ನಿರ್ವಹಣೆನೂ ಕೂಡ ಮಾಡಿಲ್ಲ. ಅದರ ಮೇಲೆ ಮಳೆ ಬಿದ್ದಿದೆ. ಹೀಗಾಗಿ ಎಲ್ಲ ರಸ್ತೆಗಳು ಹಾಳಾಗಿದ್ದಾವೆ. ಇದರ ಬಗ್ಗೆ ಚಿಂತನೆ ಮಾಡುವಂತ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ, ಮುಖ್ಯಮಂತ್ರಿಗಳು ಇಲ್ಲ. ಹಣ ಇಲ್ಲ ಕಾರಣದಿಂದ ಇವೆಲ್ಲವೂ ಕೂಡ ಅಧೋಗತಿ ಉಂಟು.